ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಹೊಸ ವಿಡಿಯೋಗೆ ಸ್ವಾಗತ. ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಬೇಕಾಗಿರೋದು ಮೇಯ್ನು ಕೀವರ್ಡ್ಸ್ಗಳು. ಆ ಕೀವರ್ಡ್ಸ್ಗಳು ಯಾವ ಥರ ಇರಬೇಕು ಅಂದರೆ ನೋಡಿ, ಇಲ್ಲಿ ಈ ಥರ ಇರಬೇಕು. ಇಲ್ಲ ಅಂತಂದರೆ ನಿಮ್ಮ ಕೀವರ್ಡ್ಸಿಂದ ಯೂಟ್ಯೂಬ್ಗೆ ಕಂಡುಹಿಡಿಯೋಕೆ ಕಷ್ಟ ಆಗುತ್ತೆ. ನಿಮ್ದು ಎಂಥ ಚಾನಲ್, ಯಾವ ಥರ ಚಾನಲ್ ಅಂತ. ಬರೀ ನೀವು ತಮ್ಮನೇಲಿ ಹಾಕಿದ್ರೆ ಸಾಕಾಗಲ್ಲ, ಯೂಟ್ಯೂಬ್ ಚೆನ್ನಾಗಿ ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೆ ಬೇಕಾಗಿರೋ ಮೇಯ್ನು ಕೀವರ್ಡು ಸರ್ಚಬಲ್ ಕೀವರ್ಡ್ ಆಗಿರಬೇಕು. ಓಕೆನಾ? ನಾನು ಮೊದಲು ವೀಡಿಯೋಗಳಲ್ಲಿ ನಾರ್ಮಲ್ ಆಗಿ ನನ್ನ ಟಾಪಿಕ್ ಬಗ್ಗೆ ನಾನೇ ಕೀವರ್ಡ್ಗಳನ್ನ ಈ ಥರ ನೋಡಿ, ಈ ಥರ ಹಾಕ್ಕೊಳ್ತಿದ್ದೆ. ಓಕೆನಾ? ನೆಕ್ಸ್ಟ್ ನಾನು ಇದೇ ಥರನೇ ಟ್ರೈ ಮಾಡಿ ಈ ಥರ ವೆಬ್ಸೈಟು ಅಥವಾ ಆ್ಯಪಲ್ಲಿ ಸರ್ಚಬಲ್ ಕೀವರ್ಡ್ಸ್ನ ನಾನು ಹುಡುಕಿದ್ದೀನಿ. ಓಕೆ, ಅದಾದಮೇಲೆ ಬಂದಿರೋ ರಿಸಲ್ಟ್ ನೋಡಿ ಇಲ್ಲಿದೆ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಇಂಪ್ರೆಷನ್ ಬರೋದೇ ಕೀವರ್ಡ್ಸಿಂದ. ನೀವು ಏನು ಕೀವರ್ಡ್ ಹಾಕಿದ್ದೀರಾ ಅಂತ. ಆ ಕೀವರ್ಡೇ ಇಲ್ಲ ಅಂತಂದರೆ ಯೂಟ್ಯೂಬ್ ನಿಮಗೆ ಇಂಪ್ರೆಷನ್ನೇ ಕೊಡಲ್ಲ. ಹೊಸ ಚಾನಲ್ ಆಗಿದ್ದರೆ, ಇಂಪ್ರೂವ್ಮೆಂಟ್ ಚಾನಲ್ ಆಗಿದ್ದರೆ, ಹೈಯರ್ ಲೆವೆಲ್ ಚಾನಲ್ಸ್ಗಳಾಗಿದ್ದರೆ ಅವ್ರಿಗೆ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಹೆವಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಬರೀ ಅವ್ರು ಹಾಕಿದ್ರೆ ಸಾಕು, ಚಾನಲ್ ಪೇಜಸಲ್ಲಿ ಬರುತ್ತೆ, ವ್ಯೂಸ್ ಹೋಗುತ್ತೆ, ನೆಕ್ಸ್ಟು ಆಗುತ್ತೆ. ಆದರೆ ನಿಮಗೆ ನಿಮ್ಮ ಚಾನಲ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನೀವು ಕೀವರ್ಡ್ಸ್ನ ಮಸ್ಟ್ ಹಾಕಲೇಬೇಕು. ಓಕೆ, ಆ ಕೀವರ್ಡು ಟ್ರೆಂಡಿಂಗ್ ಕೀವರ್ಡ್ಸ್ಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ವೀಡಿಯೋ ಲೇಟ್ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾವೀಗ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀವಿ. ಮೊದಲನೇದು ಒಂದು ಅಪ್ಲಿಕೇಶನು ನೋಡಿ. ಪ್ಲೇಸ್ಟೋರ್ಗೆ ಹೋಗಿ ವಿಡ್ ಐ ಕ್ಯೂ ಅಂದರೆ ವಿಡ್ ಐ ಕ್ಯೂ ಅಂತ ಹೊಡೆದ್ರೆ ನೋಡಿ, ಇಲ್ಲಿ ನಿಮಗೆ ಈ ಸಿಗುತ್ತೆ ನೋಡಿ. ಈ ಆ್ಯಪು ಬ್ಲೂ ಕಲರ್ ಇದೆಯಲ್ಲ, ಇದು ಆ್ಯಪು. ಇದನ್ನ ಓಪನ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಐ ಡಿ ಕೇಳುತ್ತೆ. ನಿಮ್ಮದು ಇಮೇಲ್ ಐ ಡಿ ಯಾವುದಿದೆ ಅದನ್ನ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ಒಂದ್ಸಲಿ ನೀವು ನಿಮ್ಮದು ಯೂಟ್ಯೂಬ್ ಚಾನಲ್ ಯಾವುದಿದೆ ಆ ಜಿಮೇಲ್ ಐ ಡಿ ಕೊಡಿ. ಓಕೆನಾ? ಅದರಲ್ಲಿರೋ ಚಾನಲ್ನ ನೋಡಿ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ಕನೆಕ್ಟ್ ಯುವರ್ ಯೂಟ್ಯೂಬ್ ಚಾನಲ್ ಅಂತ ಬಂದಿದೆ. ನಂದು ಯೂಟ್ಯೂಬ್ ಚಾನಲು ಕನೆಕ್ಟ್ ಆಗಿಬಿಟ್ಟಿದೆ. ಅಂದರೆ ಈ ಬೇರೆ ಚಾನಲ್ ಕನೆಕ್ಟ್ ಆಗಿದೆ, ಈ ಚಾನಲ್ ಅಲ್ಲ, ಕನೆಕ್ಟ್ ಆಗಿದೆ. ಓಕೆನಾ? ಇಲ್ಲಿ ನಿಮಗೆ ನೋಡಿ ಡೈಲಿ ನಿಮಗೆ ಬೇಕು ಅಂದರೆ ಡೈಲಿ ಐಡಿಯಾಸು ಸಿಗುತ್ತೆ. ಡೈಲಿ ಐಡಿಯಾಸ್ ನೋಡಿ, ಇಲ್ಲಿ ನೀವು ಯಾವುದ್ರ ಬಗ್ಗೆ, ಈಗ ನಾವು ಗೇಮ್ದು ಏನಾದರೂ, ನಾನು ಗೇಮ್ ಚಾನಲ್ ಒಂದಿದೆ, ಅದರಿಂದ ಲಾಗಿನ್ ಆಗಿದ್ದೀನಿ ನೋಡಿ. ನಾನು ಗೇಮ್ದೇ ತೋರಿಸ್ತಾ ಇದೆ. ಡೈಲಿ ಐಡಿಯಾಸು ಮೂರು ನಿಮಗೆ ಹೊಸ ಟಾಪಿಕ್ ಬಗ್ಗೆ ಮಾಡಿ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಅದು ಮಾಡ್ಬೋದು. ಇಲ್ಲ ಅಂದರೆ ನಿಮ್ಗೆ ನೋಡಿ, ಈಗ ಇಲ್ಲಿ ರಿಸರ್ಚ್ ಸೆಂಟ್ರಲ್ ಇದೆ, ರಿಸರ್ಚ್, ಇಲ್ಲಿ ಸರ್ಚ್ ಕೀವರ್ಡ್ ಅಂತ ಹಾಕ್ಬಿಟ್ಟು ಟಾಪಿಕ್ ಏನು, ಈಗ ನಮ್ಮ ಟಾಪಿಕ್ ಯಾವುದಿದೆ ನಂದು, ಈಗ ಎಕ್ಸಾಂಪಲ್ ಆಗಿ ನಾನು ಹೇಳ್ತಿರೋದು ಹೌ ಟು ಫೈಂಡ್ ಕೀವರ್ಡ್ಸ್ ಅಲ್ವಾ. ಹೌ ಟು ಫೈಂಡ್ ವೈರಲ್ ಕೀವರ್ಡ್ಸ್, ಹೌ ಟು ಫೈಂಡ್ ಕೀವರ್ಡ್ಸ್ ಇನ್ ಯೂಟ್ಯೂಬ್. ಆಯಿತಾ? ನೋಡಿ, ನಂದು ಹೌ ಟು ಫೈಂಡ್, ಓಕೆ, ಫೈಂಡ್ ನೋಡಿ, ಇಲ್ಲಿ ಹೌ ಟು ಫೈಂಡ್ ಕೀವರ್ಡ್ಸು. ಓಕೆ, ನೋಡಿ, ನಾನು ಸರ್ಚ್ ಕೊಟ್ಟರೆ ನೋಡಿ ನನಗಿಲ್ಲಿ ಇಷ್ಟು ಕೀವರ್ಡ್ ಸಿಗ್ತಾ ಇದೆ. ಓಕೆ, ನೋಡಿ, ಇಲ್ಲಿ ಇದು ಟಾಪ್ ಸರ್ಚಸ್ ಅಲ್ಲಿರೋದು ನೋಡಿ, ಕೀವರ್ಡ್ ರಿಸರ್ಚಸ್. ಓಕೆ, ನೋಡಿ, ರಿಲೇಟೆಡ್ ಬಂತು ಅಂತಂದರೆ ನೀವು ನೋಡಿ, ಇದೆಲ್ಲ ನಿಮ್ಗೆ ನೋಡಿ, ಯೆಲ್ಲೋ ಕಲರ್ ಏನಿದೆ ಇದೆಲ್ಲ ಒಂದು ಮೀಡಿಯಮ್ದು ಕೀವರ್ಡ್. ಇದು ಗ್ರೀನ್ ಕಲರ್ ಏನು ಬಂದಿದೆ ಅದು ಹೈ ಸರ್ಚ್ ಆಗಿರೋಂಥದ್ದು, ಅಂದರೆ ಹೈಯಲ್ಲಿರೋಂಥದ್ದು, ಇದು ಹೈಯಲ್ಲಿರೋಂಥದ್ದು ಕೀವರ್ಡ್ಸ್. ಓಕೆನಾ? ಈಗ ನಾವು ಇದನ್ನ ಸೆಲೆಕ್ಟ್ ಆಗಿ ಮಾಡಿಕೊಂಡು ಕಾಪಿ ಟ್ಯಾಗ್ಸ್ ಕೊಟ್ಟು, ಓಕೆ, ಆಮೇಲೆ ನಾವು ಇದನ್ನ ನೋಟ್ಗೆ ಆ್ಯಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಅದು ಡೈರೆಕ್ಟಾಗಿ ಕಾಪಿ ಆಗಲ್ಲ, ನೋಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನ ತೆಗೆದುಬಿಟ್ಟು ಅಂದರೆ ನಿಮ್ಮ ಯೂಟ್ಯೂಬ್ಗೆ ಕೀವರ್ಡ್ಗೆ ಇಲ್ಲ ಟ್ಯಾಗ್ಸ್ಗೆ ಹಾಕೊಳ್ಬೋದು. ನೋಡಿ, ಇಲ್ಲಿ ಹೌ ಟು ನೋಡಿ, ಇಲ್ಲಿ ನಮಗೆ ಇಲ್ಲಿ ಇಷ್ಟು ಸಿಕ್ಕಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕೀವರ್ಡ್ ಸರ್ಚ್ ಅಂತ ಇಲ್ಲಿ ಹೋಗಿ ಹೊಡೆದ್ರೆ ನಾವು ನೋಡಿ, ಇಲ್ಲಿ ಈಗ ಹೋದರೆ ಇಷ್ಟು ಸಿಗುತ್ತೆ ನಿಮಗೆ. ಹಾಗೆ ಒಂದರೊಳಗೆ ಸಿಗ್ತಾ ಹೋಗುತ್ತೆ. ಓಕೆ, ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿ ಕೊಟ್ಟೆ, ಕಾಪಿ ಟ್ಯಾಗ್ ಅಂತ ಕೊಟ್ಟೆ, ಇಲ್ಲೋದೆ ನೋಟ್ ಕೊಟ್ಟೆ, ಓಕೆ, ಇಲ್ಲಿ ಕೊಟ್ಟೆ. ಪುನಃ ಇದನ್ನ ನೀವೇನು ಮಾಡಬೇಕು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಡಾಟ್ ಬಂದಿದೆಯಲ್ಲ, ಇದನ್ನ ಹಿಂಗೆ ಕೊಡಬೇಕು. ನಿಮ್ಮ ಕೀವರ್ಡ್ನ ಈ ಥರ ಸೆಟ್ ಮಾಡ್ಕೊಳ್ಬೇಕು, ಈ ಥರ. ಓಕೆ, ಆವಾಗಲೇ ನಿಮಗೆ ಯೂಟ್ಯೂಬ್ಗೆ ಕೂರೋದು. ಇದಂತಂದರೆ ಕೀವರ್ಡ್ ಕೂತ್ಕೊಳ್ಳಲ್ಲ. ಓಕೆನಾ? ನೋಡಿ, ಈ ಥರ ಬಂತು. ಇದೇ ಥರ ಸುಮಾರಿದೆ ನಿಮಗೆ ನೋಡಿ, ಸುಮಾರಿದೆ, ಅದ್ರ ರಿಲೇಟೆಡಲ್ಲೇ ಸುಮಾರಿದೆ. ಪುನಃ ಇಲ್ಲಿ ನೋಡಿ, ಕೀವರ್ಡ್ ಸರ್ಚ್ ಪುನಃ ರಿಲೇಟೆಡ್ ಅಂತ ಹೊಡ್ರೆ ನೋಡಿ 55 ನೋಡಿ, ಇಲ್ಲಿ ಇನ್ನೂ ಬರ್ತಾ ಇದೆ ಪುನಃ. ಓಕೆ, ಇದೊಂದಾಯಿತು. ನೆಕ್ಸ್ಟ್ ನಿಮಗೆ ನೋಡಿ, ಇದು ಬೇಕು ಅಂದರೆ ಇನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇನ್ನೂ ಬೆಸ್ಟ್ ನಿಮಗೆ ಕೀವರ್ಡ್ ಸಾರಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೊಡಿಬೇಕು. ನೋಡಿ, ಇಲ್ಲಿ RAPID ನೋಡಿ, ಇಲ್ಲಿ ಕೆಳಗಡೆ ಬಂತು ರ್ಯಾಪಿಡ್ ಟ್ಯಾಗ್ಸ್. ನೋಡಿ, ಮೊದಲನೇದು ರ್ಯಾಪಿಡ್ ಟ್ಯಾಗ್ಸ್. ಓಕೆನಾ? ರ್ಯಾಪಿಡ್ ಟ್ಯಾಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಯೂಸ್ ಟ್ಯಾಗ್ ಜನರೇಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಸೇಮ್ ನನ್ನದು ಟಾಪಿಕ್ ಏನು, ಹೌ ಟು ಸರ್ಚ್ ಕೀವರ್ಡ್ಸ್. ಓಕೆನಾ? ನೋಡಿ, ಇಲ್ಲಿ ಹೌ ಟು ಸರ್ಚ್ ಕೀವರ್ಡ್ಸು. ಓಕೆನಾ? ಇದನ್ನು ಸರ್ಚ್ ಮಾಡಿ ಓಕೆ ಕೊಟ್ಟರೆ ನೋಡಿ, ಇಷ್ಟು ನಿಮಗೆ ಕೀವರ್ಡ್ ಸಿಗುತ್ತೆ. ಇಷ್ಟು ಕೀವರ್ಡ್ಸ್ಗಳು ನಿಮಗೆ ಸಿಗುತ್ತೆ. ಇದನ್ನ ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇದು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಇಷ್ಟು ಕೀವರ್ಡ್ ಇದೆ, ಇದೆಲ್ಲ ಟ್ರೆಂಡಿಂಗಲ್ಲಿ ನಡೀತಾರೆ ಕೀವರ್ಡ್ಸ್. ಓಕೆನಾ? ಓಕೆ, ಕಾಪಿ ಕೊಟ್ಟೆ. ನೋಡಿ, ಈಗ ಯೂಟ್ಯೂಬ್ ಸ್ಟುಡಿಯೋ ನಮ್ಮ ಚಾನಲ್ ಇದೆ, ಅದಕ್ಕೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ಕಂಟೆಂಟ್ಗೆ ಹೋಗ್ಬಿಟ್ಟು ನೀವು ನೋಡಿ, ಇಲ್ಲಿ
ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ಶೋ ಮಾರ್ಗೆ ಹೋಗಿ ಕೊಟ್ಟರೆ ನೋಡಿ ಇಲ್ಲಿ ಟ್ಯಾಕ್ಸ್ ಅಂತ ಇದೆ, ಓಕೆನಾ. ಈ ಟ್ಯಾಕ್ಸ್ಗೆ ನೀವು ಕ್ಲಿಕ್ ಮಾಡಿ ಇಟ್ಕೊಂಡು ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಕೀವರ್ಡ್ಸ್ ಅನ್ನೋದು ಬಂದ್ಬಿಡ್ತದೆ. ನೋಡಿ ಇಲ್ಲಿ ಕೀವರ್ಡ್ ಎಲ್ಲ ಸೆಟ್ ಆಗಿದೆ, ಓಕೆನಾ. ಆಮೇಲೆ ನೀವು ನೆಕ್ಸ್ಟು ಸೇವ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸೇವ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ. ಈ ವಿಡಿಯೋದಿಂದ ಏನಾದರೂ ನಿಮಗೆ ಒಂಚೂರಾದರೂ ಮಾಹಿತಿಗಳು ತಿಳ್ಕೊಂಡಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.